ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ. ಕೊಲೆ ಕೇಸ್ನಲ್ಲಿ ಕಾಟೇರ ಈಗ ಕಂಬಿ ಹಿಂದಿದ್ದಾರೆ. ದರ್ಶನ್ ಅನ್ನ ನೋಡೋದಕ್ಕೆ ಇದೀಗ ಜೈಲ್ನತ್ತ ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಇಷ್ಟು ದಿನ ಯಾರು ಬಂದಿರಲಿಲ್ಲ, ಈಗ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ನಟ ನಟಿಯರ ಗುರುತು ಮುಚ್ಚಿಡೋದಕ್ಕೆ ಸಿಬ್ಬಂದಿ ಸಾಕಷ್ಟು ಕಳ್ಳಾಟ ಆಡಬೇಕಾಗಿದೆ. ದರ್ಶನ್ ಭೇಟಿಗೆ ಬರುವವರಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರತ್ಯೇಕ ಕಾರ್ನಲ್ಲಿ ಜೈಲಿನೊಳಗೆ ಕರೆದೊಯ್ಯೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ದರ್ಶನ್ ಭೇಟಿಗೆ ಲವ್ಲಿ ಸ್ಟಾರ್ ಪ್ರೇಮ್ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಪ್ರೇಮ್ ಜೊತೆಗೆ ಇನ್ನೊಬ್ಬ ನಿರ್ದೇಶಕ ತಪಾಸಣೆ ಇಲ್ಲದೆ ಒಳಗೆ ಅವರಿಬ್ಬರನ್ನು ಕೂಡ ಕರೆದೊಯ್ಯಲಾಯಿತು ಅಂತ. ಪೊಲೀಸರು ಟಿಂಟ್ ಹಾಕಿರುವಂತ ಕಾರನ್ನ ಬಳಸಿ ಕಳ್ಳಾಟ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಂಗಿದು ಸಾಧ್ಯ ಆಗುತ್ತೆ? ದರ್ಶನ್ ಮೇಲಿಂದ ಇಳ್ಕೊಂಡ್ಬಂದವ್ರ ಅವರು ಎಲ್ಲರ ತರನೇ ಆರೋಪಿ ಅಲ್ವಾ? ಅಲ್ಲಿ ಆ ಆರೋಪಿಯನ್ನ ಭೇಟಿ ಮಾಡೋದಕ್ಕೆ ಅದು ಹೇಗೆ ಸೆಲೆಬ್ರಿಟಿಗಳು ಬೇರೆ ಬೇರೆ ಕಾರ್ನಲ್ಲಿ ಬಂದು ಪೊಲೀಸರು ಅವ್ರಿಗೆ ಹೇಗೆ ಒಳಗಡೆ ಬಿಡ್ತಾ ಇದ್ದಾರೆ? ಅಲ್ಲಿ ಒಬ್ರಿಗೊಂಥರನಾ ಏನು ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಹೊತ್ತಿರೋದು ಕೊಲೆ ಆರೋಪ. ಅಂಥದ್ರಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಸೆಲೆಬ್ರಿಟಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ. ರೈಟ್, ನಮ್ಮ ಪ್ರತಿನಿಧಿ ನವೀನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಇಷ್ಟು ದಿವಸ ಏನೋ ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವೇ ಮಾಧ್ಯಮಗಳು ಅವ್ರನ್ನ ಶ್ಲಾಘನೆ ಮಾಡಿದ್ವಿ. ಈಗ ನೋಡಿದ್ರೆ ಕಳ್ಳಾಟ ಶುರುವಾಗಿದೆ. ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಸೆಲೆಬ್ರಿಟಿಗಳನ್ನ ಕದ್ದು ಮುಚ್ಚಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಟಿಂಟೆಡ್ ಕಾರ್ ಒಳಗಡೆ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಮತ್ತೆ ಶುರುವಾಯ್ತಾ ನಾಯಿಬಾಲ ಡೊಂಕೆನಾ? ಹಾಗಾದ್ರೆ ಶ್ರೀಲಕ್ಷ್ಮಿ, ತಾವು ಹೇಳಿದಾಗೆ ಇಲ್ಲಿ ಎಲ್ಲಾ ಪೊಲೀಸರುಗಳೆಲ್ಲ ಕೆಲವೊಂದು ಒಳ್ಳೆ ಪೊಲೀಸರು ಈ ಒಂದು ಇದರಲ್ಲಿದ್ದಾರೆ. ಆದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಪಡದ ಅಂತಂದ್ರೆ ಪೊಲೀಸ್ ಠಾಣೆಯ ಎದುರಿಗೆ ಇರುವಂತಹ ಜೈಲೇನಿದೆ, ಆ ಒಂದು ಜೈಲಿನ ಎದುರುಗಡೆ ಇರುವಂತಹ ಪೊಲೀಸ್ ಠಾಣೆಯ ಕೆಲವು ಸಿಬ್ಬಂದಿಗಳು ಕಳೆದ 2 ದಿನಗಳಿಂದ ಅಂತಂದ್ರೆ ಮೊನ್ನೆ ದರ್ಶನ್ ಅವರ ಪತ್ನಿ ಬಂದಾಗ್ಲೂ ಅಷ್ಟೇ ಅವರು ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಮಾಧ್ಯಮಗಳವ್ರನ್ನ ನೋಡಿ ವಾಪಸ್ ಹೋಗಿದ್ರು. ಅದಾದ ಬಳಿಕ ಪೊಲೀಸರೇ ಬಳಕೆ ಮಾಡ್ತಾ ಇದ್ದಂತಹ ಟಿಂಟ್ ಕಾರ್ಗಳು ಅಂತಂದ್ರೆ ಗ್ಲಾಸ್ಗೆ ಟಿಂಟ್ ಹಾಕಲಾಗಿತ್ತು. ಇದನ್ನು ಈಗಾಗಲೇ ನಿಷೇಧ ಮಾಡಲಾಗಿದೆ, ಟಿಂಟ್ ನ ಬಳಸೋಂಗಿಲ್ಲ ಅಂತ ಹೇಳಲಾಗಿದೆ. ಆದ್ರೆ ಇದೇ ಟಿಂಟ್ ಕಾರ್ನ ಒಬ್ರು ಕ್ರೈಮ್ ಸಿಬ್ಬಂದಿ ಒಬ್ರು ಅರ್ಧ ದಾರಿಗೆ ಹೋಗ್ತಾರೆ, ಅವ್ರನ್ನ ಕಾರಲ್ಲಿ ಕರ್ಕೊಂಡ್ ಬರ್ತಾರೆ. ಅದಾದ ಬಳಿಕ ನೇರವಾಗಿ ಜೈಲ್ ಒಳಗಡೆ ಹೋಗ್ತಾರೆ. ಬೇರೆ ಕೈದಿಗಳು ಯಾರೇ ಬಂದ್ರು ಸಹ ಅವ್ರನ್ನ ಒಳಗಡೆ ಬಿಡೋದಕ್ಕೆ ಅನುಮತಿ ಇಲ್ಲ. ಆದ್ರೆ ಈ ರೀತಿ ಟಿಂಟ್ ಕಾರಲ್ಲಿ ಅವರೇ ಪೊಲೀಸವರು ಹೋಗೋದು, ಕರ್ಕೊಂಡು ಬರೋದು, ಅದಾದ ಬಳಿಕ ಅಲ್ಲಿ ಒಳಗಡೆ ಜೈಲಿನ ಅಧಿಕಾರಿಗಳಿಗೆ ಮತ್ತೆ ಸಿಬ್ಬಂದಿಗಳಿಗೆ ಇವರು ನಮ್ಮ ಕಡೆಯಿಂದ ಬಂದಿದ್ದಾರೆ, ಇವ್ರನ್ನ ಒಳಗಡೆ ಬಿಡಿ, ದರ್ಶನನ ನೋಡಬೇಕು, ಈ ರೀತಿಯ ಒಂದಷ್ಟು ಅಲ್ಲಿ ಒತ್ತಡಗಳನ್ನು ಹಾಕೋದು ಕೆಲಸ ಆಗ್ತಿದೆ. ನಿನ್ನೆಯೂ ಕೂಡ ಅಷ್ಟೇ ಮಾಧ್ಯಮಗಳನ್ನ ಕಣ್ಣು ತಪ್ಪಿಸಿ ಲವ್ಲಿ ಸ್ಟಾರ್ ಪ್ರೇಮ್ ಸೇರಿ ಬೇರೆ ಬೇರೆಯವರು ಅಲ್ಲಿ ಬಂದಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ಇವ್ರನ್ನು ಕೂಡ ಅಷ್ಟೇ ಬೇರೆ ಕಾರ್ಗಳಲ್ಲಿ ಅಂತಂದ್ರೆ ಮೊನ್ನೆ ಕಾರ್ಗಳಲ್ಲಿ ಬರೋದನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ ಬಳಿಕ ನಿನ್ನೆ ಬೇರೆ ಕಾರ್ಗಳಲ್ಲಿ ಅವ್ರನ್ನ ಕರ್ಕೊಂಡು ನೇರವಾಗಿ ಠಾಣೆಗೆ ಹೋಗಿದ್ರು. ಅದಾದ ಬಳಿಕ ಜೈಲಿನ ಅಧಿಕಾರಿಗಳಿಗೂ ಈ ರೀತಿ ಒಳಗಡೆ ಬಿಡುವಂತೆ ಅವ್ರನ್ನ ಮನವಿ ಮಾಡಿದ್ರು. ಆದ್ರೆ ಹೊರಗಡೆ ಮಾಧ್ಯಮಗಳು ಹೆಚ್ಚಾಗಿ ಇರೋದ್ರಿಂದಾಗಿ ಆ ಜೈಲಿನ ಅಧಿಕಾರಿಗಳು ಇದಕ್ಕೆ ನಿರಾಕರಣೆ ಮಾಡಿದ ಹಿನ್ನೆಲೆ ಕೆಲವು ಹೊತ್ತು ಅವ್ರನ್ನ ಅಲ್ಲೇ ವೆಯ್ಟ್ ಮಾಡಿಸಿದ್ದಾರೆ. ಕೊನೆವರೆಗೂ ಅವಕಾಶ ಸಿಗುತ್ತೆ ಅಂತ ಕಾಯ್ದಿದೆ. ಆದ್ರೆ ಕೊನೆಗೆ ಜೈಲಿನ ಅಧಿಕಾರಿಗಳ ಅವಕಾಶ ಕೊಡದ ಬಳಿಕ ಪರಪ್ಪನ ಅಗ್ರಹಾರ ಠಾಣೆಯ ಕೆಲವು ಸಿಬ್ಬಂದಿಗಳು ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಅದು ಕೂಡ ಅವರದ್ದೇ ಕಾರಿನಲ್ಲಿ ಜೈಲಿನ ಚೆಕ್ ಪೋಸ್ಟ್ ಒಳಗಡೆ ಅನುಮತಿ ಬೇರೆ ಯಾರಿಗೂ ಇಲ್ಲ, ಇನ್ಕ್ಲೂಡ್ ಮಾಧ್ಯಮದವರೆಗೂ ಕೂಡ ಒಳಗಡೆ ಜೈಲಿನ ಚೆಕ್ ಪೋಸ್ಟ್ ಇಂದ ಒಳಗಡೆ ಬಿಡೋದಿಲ್ಲ. ಆದ್ರೆ ಈ ಒಂದು ಪೊಲೀಸರ ಕಾರ್ನಲ್ಲಿಯೇ ಕಳ್ಳ ಮಾರ್ಗದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಕೆಲವು ಸಿಬ್ಬಂದಿಗಳು ಈ ರೀತಿಯ ಕಳ್ಳಾಟವನ್ನ ಆಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಈ ಒಂದು ಇವರ ಕಳ್ಳಾಟ ಜೈಲಿನ ಅಧಿಕಾರಿಗಳಿಗೆ ಸುತ್ತಕೊಂಡ್ರು ಕೂಡ ಯಾವುದೇ ಒಂದು ಸಂದೇಹ ಇಲ್ಲ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ.